ಮಾತನಾಡೋದಕ್ಕೆ ಶುರುವಾಯಿತು. ಏನಂತಂದ್ರೆ ಡೆವಿಲ್ ಅನ್ನೋದು ನೆಗೆಟಿವ್ ಎನರ್ಜಿ ಕೊಡ್ತಾ ಇದೆ. ಅದರಿಂದಾನೇ ದರ್ಶನ್ ಅವರ ಲೈಫಲ್ಲಿ ಒಂದಷ್ಟು ನೆಗೆಟಿವ್ ಥಾಟ್ಸ್ ಮತ್ತೆ ಇದೆಲ್ಲ ಆಗಿರುವಂತದ್ದು ಅಂತ ಹೇಳಿದ್ರು. ಆಗೇನಾದ್ರೂ ನೀವಾಗಿರ್ಬೋದು, ನಿಮ್ಮ ಟೀಮ್ ಅವರಾಗಿರ್ಬೋದು, ಟೈಟಲ್ ನ ಚೇಂಜ್ ಮಾಡುವಂತಹ ಮಾತುಕತೆ ಏನಾದ್ರು ಆಗಿದ್ದಾಗ? ಇಲ್ಲ ಸರ್, ನಾನು ಮೊದಲೇ ಹೇಳಿದಾಗೆ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಯಾವುದೇ ಸಿನಿಮಾ ಕೈಗೆತ್ಕೊಂಡು ಕೂಡ ಅದಕ್ಕೆ ಸ್ಕ್ರಿಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದಕ್ಕೆ ಏನ್ ಬೇಕು ಅದನ್ನೇ ನಾವು ಮಾಡೋದು, ಅದು ಬಿಟ್ಟು ಬೇರೆ ಯಾವುದೂ ನಾವು ಮಾಡಲ್ಲ. ಇನ್ಫ್ಯಾಕ್ಟ್ ಇಷ್ಟೆಲ್ಲ ನಡೀತಿದ್ದಾಗಲೂ ಅಷ್ಟೇ ಒಂದಷ್ಟು ಡಿಸ್ಕಷನ್ಸ್ ಬಂತು. ಬಟ್ ನಾವು ಹೇಳಿದ ಇಷ್ಟೇ, ಸಿನಿಮಾಗೆ ಈ ಟೈಟಲ್ ಬೇಕು. ಸೊ ಅದನ್ನ ನಾವು ತೀರಾ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕೆ ಶುರು ಮಾಡಿಬಿಟ್ರೆ ನಮಗೆ ಕೆಲಸ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿ ಜಸ್ಟ್ ಸ್ಟಾಪ್ ಟು ಅವರ್ ಗ್ರೌಂಡ್ಸ್. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಓಡಾಡ್ತಾ ಇತ್ತು. ಅಂದ್ರೆ ಸಿನಿಮಾಗೋಸ್ಕರ ದರ್ಶನ್ ಅವ್ರನ್ನ ಪೆರೋಲ್ ಮೇಲೆ 15 ದಿವಸಗಳ ಕಾಲ ಅಂದ್ರೆ ಪ್ರಮೋಷನ್ಗೆ ಕರ್ಕೊಂಡ್ಬರೋಂಥ ಪ್ರಯತ್ನಗಳಾಗ್ತಾ ಇದೆ ಅಂತ. ಈ ತರದ ಪ್ರಯತ್ನಗಳು ಚಿತ್ರತಂಡದಿಂದ ಏನಾದ್ರು ಆಗ್ತಿತ್ತ ಅಂತ ಸಾಧ್ಯತೆಗಳು ಕಂಡುಬರ್ತಿತ್ತ? ಆ ಸುದ್ದಿ ವಿಚಾರ ಇಲ್ಲ ಸರ್, ಆ ಥರ ಯಾವುದೋ ಪ್ರಯತ್ನ ಮಾಡ್ತಾರೆ. ರಚನಾ ಮೇಡಮ್, ಇನ್ನೊಂದು, ನೀವು ಡೆವಿಲ್ಗೋಸ್ಕರ ಕನ್ನಡದ 2 ಸಿನಿಮಾಗಳನ್ನ ಬಿಟ್ಟು ಆಕ್ಟ್ ಮಾಡುವಂತಹ ಡಿಸೈಡ್ ಮಾಡಿದ್ರೆ ಒಂದು ರೈಸಮ್ ಅಶೋಕ, ಇನ್ನೊಂದು ಭುವನಮುಖಗನಮನ. ಅಂದ್ರೆ ನಿಮ್ಮ ಕರಿಯರ್ನಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಯಿತು ಮತ್ತು ಆ ಸಿನಿಮಾಗಳಿಂದ ಬಿಟ್ಟು ಮಾಡುವಂತಹ ಚಾಲೆಂಜ್ ಏನಾಯ್ತು? ಡೆಫಿನೆಟ್ಲಿ ಸರ್, ಇದೊಂದು ನನ್ನ ಕರಿಯರ್ಗೆ ಒಂದು ದೊಡ್ಡ ಫೌಂಡೇಶನ್ ಸರ್ ಇದು. ಆ ಸಿನಿಮಾಗಳಿಗಿಂತ ಸಿನಿಮಾ ಎಲ್ಲ ಒಂದೇ ಸರ್ ನನಗೆ. ಬಟ್ ಕೆಲವು ಸರ್ಕಮ್ಸ್ಟಾನ್ಸಸ್ ಆ್ಯಂಡ್ ಟೈಮ್ ಕೂಡ ಅದು ಸೆಟ್ ಆಗಿರೋದನ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಡೆವಿಲ್ ಅಂತ ಬಂದ ತಕ್ಷಣ ಇನ್ ಮುಂದೆಯಿಂದ ನನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರೋ ಸಿನಿಮಾ ಇದು, ನನಗೆಲ್ಲ ಕೊಟ್ಟಿರುವಂಥ ಸಿನಿಮಾ ಇದು. ಸೊ ಇನ್ ಮುಂದೆ ನನ್ನ ಜೀವನದಲ್ಲಿ ಏನೇ ಒಳ್ಳೆಯದು ಅಥವಾ ಏನೇ ಸಕ್ಸಸ್ ಅಂತ ನಾನು ನೋಡಿದ್ರು ಅದು ಡೆವಿಲ್ಗೆ ಅರ್ಪಣೆ, ನಮ್ಮ ಪ್ರಕಾಶ್ ಸರ್ಗೆ ಅರ್ಪಣೆ ಆ್ಯಂಡ್ ದರ್ಶನ್ ಸರ್ಗೆ ಅರ್ಪಣೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಬ್ರೇಕ್ ನನಗೆ.